ಚಳ್ಳಕೆರೆ ತಹಶೀಲ್ದಾರ್ ಕಚೇರಿಯಲ್ಲಿ ತಾಲೂಕಿನಲ್ಲಿರುವ ವಿವಿಧ ಸಮುದಾಯಗಳ ಮುಖಂಡರುಗಳ ಸಭೆಯನ್ನು ಚಳ್ಳಕೆರೆ ತಹಶೀಲ್ದಾರ್ ಹಾಗೂ ಕಾರ್ಯನಿರ್ವಾಹಕ ಅಧಿಕಾರಿಗಳು ಹಾಗೂ ಇತರೆ ಅಧಿಕಾರಿಗಳೊಂದಿಗೆ ಸಭೆ ನಡೆಸಲಾಯಿತು. ಈ ಸಭೆಯಲ್ಲಿ ಚಳ್ಳಕೆರೆ ತಾಲೂಕಿನಾದ್ಯಂತ ವಿವಿಧ ಸಮುದಾಯಗಳ ಹಾಗೂ ನೋಂದಾಯಿತ ಸಂಘ ಸಂಸ್ಥೆಗಳಿಗೆ ಆಶ್ರಯ ಯೋಜನೆ ಅಡಿಯಲ್ಲಿ ಸಮುದಾಯಗಳಿಗೆ ಕಾರ್ಯಚಟುವಟಿಕೆಗಾಗಿ ಸಾರ್ವಜನಿಕರ ಉದ್ದೇಶಕ್ಕಾಗಿ ಮೀಸಲಾಗಿರುವ ನಿವೇಶನ ನೀಡಲು ಚಳ್ಳಕೆರೆ ಶಾಸಕರು ಹಾಗೂ ಜಿಲ್ಲಾಧಿಕಾರಿಗಳು ಸೂಚನೆ ನೀಡಿರುತ್ತಾರೆ ಎಂದು ತಹಶೀಲ್ದಾರ್ ರೆಹಂ ಬಾಷಾ ತಿಳಿಸಿದರು. ಸಾರ್ವಜನಿಕರಿಗಾಗಿ ಮೂಲಭೂತವಾಗಿ ಬೇಕಿರುವಂಥ ನಿವೇಶನ ಹಾಗೂ ಸ್ಮಶಾನ ಭೂಮಿ ಇನ್ನಿತರ ಧಾರ್ಮಿಕ ಕಾರ್ಯಕ್ರಮ ನಡೆಸಲು ಸಾರ್ವಜನಿಕರ ಉದ್ದೇಶಕ್ಕಾಗಿ ಮೀಸಲಾದ ಎಲ್ಲ ಸಮುದಾಯಗಳ ಮುಖಂಡರುಗಳಿಗೆ ನೋಂದಾಯಿತ ಸಂಘ ಸಂಸ್ಥೆದವರು ಅರ್ಜಿ ಸಲ್ಲಿಸಿದ್ದಲ್ಲಿ ಸರ್ಕಾರದ ಮಟ್ಟದಲ್ಲಿ ಪರಿಶೀಲನೆ ಮಾಡಿ ಆಶ್ರಯ ನಿವೇಶನ ಹಾಗೂ ಭೂಮಿ ಸೌಲಭ್ಯ ಕಲ್ಪಿಸಿಕೊಡಲು ಅವಕಾಶವಿದೆ ಎಂದು ಕಾರ್ಯನಿರ್ವಾಹಕ ಅಧಿಕಾರಿ ಎಚ್ ಶಶಿಧರ್ ಹೇಳಿದರು. ಈ ಸಭೆಯಲ್ಲಿ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರಾದ ಗದ್ಗೆ ತಿಪ್ಪೇಸ್ವಾಮಿ, ನಗರಸಭೆ ಪೌರಾಯುಕ್ತ ಜಗ್ಗಾರೆಡ್ಡಿ ಹಾಗೂ ಸಂಘ ಸಂಸ್ಥೆಯ ಸಮುದಾಯದ ಮುಖಂಡರು ಇತರರು ಇದ್ದರು. ಸ್ಮಶಾನ ಇದೆ ಎಲ್ಲ ಕಡೆ, ಇಂಥ ಕಡೆ ಇಲ್ಲ ಅಂತ ಹೇಳಿ ಬೇಕಿದ್ರೆ ಮಾಡ್ತೀವಿ. ಸ್ಮಶಾನ ರಿಸರ್ವ್ ಮಾಡ್ತೇವೆ, ಎಲ್ಲ ಕಡೆ ಇದೆ ಸ್ಮಶಾನ. ಇಂಥ ಕಡೆ ಇಲ್ಲ ಅಂತ ಹೇಳಿ ನಾನು ಮಾಡ್ತೇನೆ ಸ್ಮಶಾನ. ನೀವು ಹೇಳಿದ ಕರೆಕ್ಟ್, ಅದನ್ನು ನಮಗೆ ಫಸ್ಟ್ ಪ್ರಪೋಸಲ್ ಬರಬೇಕು. ನಿಮ್ಮಲ್ಲಿ ಒಂದು ಏನಿದೆ ಗೊಂದಲ ಇದೆ, ನಾವು ಮಾರುಕಟ್ಟೆ ದರನ ಕಟ್ಟಿ ತಗೊಳೋದಕ್ಕೆ ನಮ್ಮಲ್ಲಿ ಶಕ್ತಿ ಇಲ್ಲ ಅಂತೇಳಿ ಸುಮಾರು ಜನ ಮಾತಾಡಿದ್ರು. ನಮಗೆ ಉಚಿತವಾಗಿ ಕೊಡಬೇಕು ಅಂತೇಳಿ ಮಾತಾಡಿದ್ರು. ಫಸ್ಟ್ ನೀವು ರಿಕ್ವೆಸ್ಟ್ ಕೊಡಿ. ನಾನು ಹೇಳಿದ್ದು ನನ್ನ ಹಂತದಲ್ಲೇ ಫೈನಲ್ ಆಗಬೇಕು ಅಂತಂದರೆ ಈ ಮಾರ್ಗಸೂಚಿ ಪಂಚಾಯಿತಿ ಯಾವುದೇ ಒಂದು ನಿವೇಶನವನ್ನು ನಾನು ಸಂಘ ಸಂಸ್ಥೆಗಳಿಗೆ ಕೊಡಬೇಕು ಅಂತಂದರೆ ಈ ಪ್ರೊಸೀಜರ್. ನೀವು ಕೇಳ್ತೀರಿ ಇಲ್ಲ ಅದರಲ್ಲಿ ರೇಟ್ ಕಡಿಮೆ ಮಾಡಿ, ಇಲ್ಲ ನನಗೆ ಉಚಿತವಾಗಿ ಕೊಡಿ, ಈ ಥರ ಪ್ರಪೋಸಲ್ಸ್ ಬಂದಾಗ ಇದನ್ನು ಸರ್ಕಾರ ನಿರ್ಧಾರ ಮಾಡುತ್ತೆ. ಅದಕ್ಕೆ ಮಾನ್ಯ ಶಾಸಕರಿದ್ದಾರೆ, ಸರ್ಕಾರದ ಹಂತದಲ್ಲಿ ಮಾತಾಡಿ ಅಥವಾ ರೇಟ್ ಕಡಿಮೆ ಮಾಡಿಸೋದು ಅಥವಾ ಉಚಿತವಾಗಿ ಕೊಡಿಸೋದು ಅದು ಸರ್ಕಾರದ ಹಂತದಲ್ಲಿ ನಿರ್ಧಾರ ಆಗುತ್ತೆ. ನನ್ನ ಹಂತದಲ್ಲೇ ನಿರ್ಧಾರ ಆಗುತ್ತೆ. ನಿಮಗೆ 15 ದಿವಸದಲ್ಲಿ ಸೈಟ್ ಬೇಕು ಅಂತಂದರೆ ಇದು ಈ ಪ್ರೊಸೀಜರ್. ಹಾಗಾಗಿ ಯಾರು ಕೂಡ ಅದನ್ನ ಇದರಲ್ಲಿ ಇಟ್ಕೊಳ್ಳೋದು ಬೇಡ. ಫಸ್ಟ್ ಪ್ರಪೋಸಲ್ ಕೊಡಿ. ನನ್ನಲ್ಲಿ ಇರ್ತಕ್ಕಂಥ ಏನೋ ಅಧಿಕಾರದ ಒಂದು ಮಿತಿ ಏನಿದೆ ಅದನ್ನ ನಾನು ನಿಮಗೆ ತಿಳಿಸಿದ್ದೀನಿ. ನನ್ನ ಅಧಿಕಾರ ವ್ಯಾಪ್ತಿಯಲ್ಲಿ ಮೀರಿ ನೀವೇನೀಗ ಡಿಮ್ಯಾಂಡ್ ಇಡ್ತಿದ್ದೀನಿ, ನಮಗೆ ಉಚಿತವಾಗಿ ಬೇಕು ಅಥವಾ ಮಾರುಕಟ್ಟೆ ದರಕ್ಕಿಂತ ಕಡಿಮೆ ಬೇಕು ಅಂತ ಹೇಳಿ ಡಿಮ್ಯಾಂಡ್ ಇಡ್ತಿದ್ದೀವಿ. ಅದನ್ನ ನಮ್ಮ ಮೇಲಾಧಿಕಾರಿಗಳಿರ್ಬೋದು ಅಥವಾ ಸರ್ಕಾರದ ಹಂತದಲ್ಲಿರ್ಬೋದು ಅದು ತೀರ್ಮಾನ ಆಗುತ್ತೆ. ಹಾಗಾಗಿ ತಾವು ಯಾರು ಕೂಡ ನಿರಾಶರಾಗದೆ, ನಾನೇನು 4 ಪಂಚಾಯತಿ ವ್ಯಾಪ್ತಿಯಲ್ಲಿ CA ನಿವೇಶನಗಳು ಇದೆ ಅಂತ ಹೇಳಿದ್ದೀನಿ, ತಾವು ಕೊಡಿ, ಮುಕ್ತವಾಗಿ ಪ್ರಪೋಸಲ್ ಅಂತ ಕೊಡಿ. ಅನ್ಸಲ್ಲಿ ಏನು ಇಟ್ಕೋಬೇಡಿ, ನಮಗೆ ಪ್ರಪೋಸಲ್ ಕೊಡಿ. ನಾನು ಹೇಳಿದ್ದೀನಿ ಫಸ್ಟ್ ನೀವು ಒಂದು ಸಂಘ ಸಂಸ್ಥೆ ಅಂತೇಳಿ ಒಂದು ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡು ಅದ್ರ ಮೂಲಕ ಒಂದು ಪ್ರಪೋಸಲ್ ಕೊಟ್ಟರೆ ನಾವು ಏನು ಕ್ರಮ ವಹಿಸಬೇಕು ಅದನ್ನ ಮಾಡ್ತೀವಿ. ನಿಮ್ಮ ಅರ್ಜಿನಲ್ಲಿ ಸ್ಪಷ್ಟವಾಗಿರಲಿ ಅಷ್ಟೇ. ಓಕೆ, ನಮ್ಮ ಮಿಡ್ಡಮ್ನ ಕಷ್ಟಗಳಿದೆ. ನಾವು ಈ ಊರು ಹುಟ್ಟಿದಾಗಲಿದ್ದಂಥವ್ರು ಈ ರಾಘವೇಂದ್ರ ಮೆಟಲ್ ಸ್ಟೋರ್ ಹಿಂದೆ ಕಾಗಿ ಕೇಂದ್ರ ಅಂತ ಕೊಟ್ಟಿದ್ರು. ನಾವು ಬಟ್ಟೆ ಮೊದಲಿಗೆಯದು ಆ ಕಾಗಿ ಕೇಂದ್ರದಲ್ಲಿ ಕೆಲಸ ಮಾಡ್ತಿದ್ವಿ. ನಾವೆಲ್ಲ ಅಲ್ಲೇ ನಮಗೆ ಅಂತ ಒಂದು ಬಾವಿ ಕೊಟ್ಟಿದ್ರು. ಅದನ್ನ ಇವತ್ತು ಅದು ಪತ್ರಿಕೆಯಲ್ಲೇ ಮಾಡಿದ್ದಾರೆ. ಅದು ಏನು ಮಾಡಿದ್ರು ಏನೋ ಗೊತ್ತಿಲ್ಲ. ಆಮೇಲೆ ಪರಶುರಾಮ್ಜಿ ಮೆಟಲ್ ಸ್ಟೋರ್, ಪರಶುರಾಮ್ಜಿ ಆಯುರ್ವೇದಿಕ್ ಇದರಲ್ಲಿ ಕಡಗಲಗುಡ್ಡ ಬಾವಿ ಅಂತ ನಮಗೆ ಅಂತ ಬಿಟ್ಕೊಟ್ಟಿದ್ರು ಆ ಜಾಗ. ಅದನ್ನು ಎಲ್ಲ ಗಮನಿಸಿ ಅದನ್ನು ಏನೋ ಮಾಡಿದ್ದಾರೆ. ನಾವೇ ಯಾವ ಊರ ಬಿಟ್ಟಿದ್ದೀವಿ, ಬೇರೆ
ಈಗ ಸೈಕಲ್ ಶಾಪ್ ಏನು ಮಾಡಿದ್ದಾರೆ, ಯಾರು ನಮಗೆ ಗುರುತಿಸದೇ ಇಲ್ಲ, ನಮ್ಗೆ ಏನು ಕೊಟ್ಟಿಲ್ಲ. ಈಗ ನಾವೆಲ್ಲ ಕುತ್ಕೊಂಡು ಮಾತಾಡ್ಬೇಕಂದ್ರೆ ನಾವು ಬೇಬಿ ಮರದ ಕೆಳಗೆ ಕುತ್ಕೊಂಡು ಮಾತಾಡ್ಬೇಕಾಗಿದೆ. ಯಾವ ಸಮುದಾಯದಲ್ಲಿ ಜಾಗಗಳಿಲ್ಲ, ಯಾವ ಜನಾಂಗಕ್ಕೆ ಏನು ತೊಂದರೆ ಆಗಿದೆ ಅಂತ ಇವತ್ತು ಗುರುತಿಸಿ ನಮ್ಮ ಜನಾಂಗಕ್ಕೆ ನಮಗೆ ಸಮುದಾಯ ಭವನ ಕಟ್ಟಕ್ಕೆ